ದಲಿತ ಸಂಘಗಳ ಒಕ್ಕೂಟದಿಂದ ಚಿಂತಾಮಣಿಯಲ್ಲಿ ಬಾಬು ಜಗಜೀವನ್ ರಾಮ್ ರವರ ಪುಣ್ಯಸ್ಮರಣೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಸಹಯೋಗದಲ್ಲಿ ಬಾಬು ಜಗಜೀವನ್ ರಾಮ್ ರವರ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಂತೋಷ ಸೈಡಿಂದ ಹಾಕಿ ಆಯ್ತು. ಹೂವು ಹಾಕಿದ್ದ ಸರಿಯಾಗಿ ಬರ್ಲಿಲ್ಲ. ಬಿಟ್ಟು ಅಂದ್ಕೊಂಡು ಮಾತಾಡ್ಕೊಂಡು ಒಂದು ನಿಮಿಷ ಅಣ್ಣ. ಅಣ್ಣ ಇನ್ನು ಸ್ವಲ್ಪ ಆ ಕಡೆ ಹೋಗ್ರಣ್ಣ. ಅಂತಾರ ಹೋಗ್ರ ಅಕ್ಕ ದನ ಇಪ್ಪತ್ತು ಸಂಸ್ಥೆ ಮತ್ತೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಮ್ಮ ಚಿಂತಾಮಣಿ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಮತ್ತು ಭಾರತದ ಉಪ ಪ್ರಧಾನ ಮಂತ್ರಿಗಳಾದ ಜಗಜೀವನ್ ರಾಮ್ ರವರ 40ನೇ ಪುಣ್ಯ ಸ್ಮರಣೆ ದಿನದಂದು ಈ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ಉದ್ಘಾಟನೆಯನ್ನು ದೀಪ ಹಚ್ಚುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಅವರ ಆದರ್ಶನಗಳನ್ನು ಜಗಜೀವನ್ ರಾಮ್ನವರು ಸುಮಾರು ಖಾತೆಗಳನ್ನು ನಿಭಾಯಿಸಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಕಾರ್ಮಿಕ ಸಚಿವರಾಗಿ ಎಲ್ಲ ಒಂದು ನಿಭಾಯಿಸಿರುವ ಕಾರಣ ಅವರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಎಲ್ಲ ಜನಾಂಗದಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ ಏನು ನಮ್ಮ ಒಳ ಮೀಸಲಾತಿ ವರ್ಗೀಕರಣ ಏನಾಗಿದೆ, ಆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಏನಿದೆ ಅದನ್ನು ಬದಿಗೊತ್ತಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರು ವಲಯ ಜಾತಿಯನ್ನು ವಲಯ ಮಾಡಬೇಕು, ಮಾದಿಗ ಅಂತ ಮಾದಿಗ ಉಪಜಾತಿಗಳನ್ನು ನಮೂದನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಅವರ ಒಂದು ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ದಂಡೋರ ಸಂಘಟನೆಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೋಬೇಕು, ಈಗಿನ ಪರಿಸ್ಥಿತಿಯಲ್ಲೇ ದಲಿತರಿಗೆ ಒಂದು ಒಳ್ಳೆ ಸ್ಥಾನಗಳನ್ನು ರಾಜಕೀಯವಾಗಿ ಸಿಗೋದು ಬಹಳ ಕಷ್ಟ. ಮೊನ್ನೆ ತಾನೇ ಗೊತ್ತಿದೆ, ದಲಿತ ಸಿಎಂ ಕೂಗು ಬಂದಾಗೂ ಅಷ್ಟೇ ದಲಿತ ಶಾಸಕರೇ ಯಾರು ಬಾಯಿ ಬಿಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಬೇಕು ಸಿಎಂ ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಆದರೆ ಅಂಥದ್ರಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆಗಿನ ಕಾಲದಲ್ಲೇ ಅವರು ಉಪ ಪ್ರಧಾನಿಗಳಾಗಿ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಏನು ಇವತ್ತು ಒಳ ಮೀಸಲಿದ್ದ ವಿಚಾರದಲ್ಲಿ ಏನು ಹುದ್ದೆಗಳನ್ನ ಭರ್ತಿ ಮಾಡೋದ್ರಲ್ಲಿ ಸರ್ಕಾರ ಏನು ಈಗಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಅದಕ್ಕೆ ಬಹುಶಃ ಆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಗೊತ್ತಾಗ್ತಿದೆ. ಒಟ್ಟಾರೆಯಾಗಿ ಒಳ ಮೀಸಲಾತಿ ವತಿಯಿಂದ ನಮ್ಮ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸರಿಸುಮಾರು ಒಂದು ವರ್ಷಕ್ಕೆ 500 ಕೋಟಿಯಷ್ಟು ಆರ್ಥಿಕವಾಗಿ ಸಹಾಯ ಆಗ್ತದೆ, ಏನು ಉದ್ಯೋಗಗಳು ಸಿಕ್ಕಿದ್ರೆ. ಆದ್ರೆ SC ST TSP ಹಣದಲ್ಲಿ ಸುಮಾರು 42,000 ಕೋಟಿಗಳು SC ST TSPಗೆ ಸೀಮಿತ ಆಗಿದೆ. ಆದ್ರೆ ಅದನ್ನೆಲ್ಲವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಪರಿಶಿಷ್ಟ ಜಾತಿ ಏನು ನಿಗಮ ಮಂಡಳಿಗಳಿದೆ ಆ ಎಲ್ಲನೂ ಅಷ್ಟೇ ಬಹಳ ಕಡಿಮೆಯನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಒಂದು ತಾಲೂಕಿಗೆ ಕನಿಷ್ಠ ಏನಾದ್ರು ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಒಂದು 2 ಕಾರು ಬಿಟ್ರೆ ಇನ್ನೊಂದಿಲ್ಲ.
ಸಾರಥಿ ಯೋಜನೆಯಲ್ಲಿ ಕೂಡ. ಅಂದ್ರೆ ಇದು ಅರ್ಥ ಏನಂದ್ರೆ ಬಡ್ಜೆಟ್ ಮಾಡ್ಬೇಕಾದ್ರೆ ದಲಿತರಿಗೆ ಬಂಪರ್ ಆಫರ್ ಅಂತ ಹೇಳ್ಬಿಟ್ಟು 50,000 ಕೋಟಿಗಳು ಅಂತ ಹೇಳ್ಬಿಟ್ಟು ಇದು ಸರ್ಕಾರ ಘೋಷಣೆ ಮಾಡುತ್ತೆ. ಆದ್ರೆ ಅನುಷ್ಠಾನಕ್ಕೆ ಬಂದ್ರೆ ಇಲ್ಲಿ ನಯಾ ಪೈಸೆ ಕೂಡ ಇರಲ್ಲ. ಎಲ್ಲವನ್ನು ಕೂಡ ಪರಿಷ್ಠ ಜಾತಿಗಳ ಹೆಸರಲ್ಲೇ ಏನ್ ಮಾಡ್ತಾರೆ, SC/ST ಮತ್ತು TSP ಹಣವನ್ನ ದುರುಪಯೋಗ ಆಗ್ತಾ ಇದೆ. ಸದುಪಯೋಗ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಮುಂದಿನ ಹೋರಾಟ. ಅದು ಈಗಿನ ರಾಜ್ಯ ಸರ್ಕಾರ ಏನಿದೆ, ಈ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ನಾವೆಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. SC/ST TSP ಹಣವನ್ನು ಕೇವಲ ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಮಾತ್ರ ಬಳಸಬೇಕಾಗಿದೆ. ಅದು ಇವಾಗಿಂದಲ್ಲ, 5ನೇ ಪಂಚವಾರ್ಷಿಕ ಯೋಜನೆಯಲ್ಲೇ 6ನೇ ಪಂಚವಾರ್ಷಿಕ ಯೋಜನೆಯಲ್ಲೇ ತೀರ್ಮಾನ ಆಗಿದೆ. ಆದ್ರೆ ಇಲ್ಲಿವರೆಗೂ ಅದನ್ನ ಯಾವ ಸರ್ಕಾರವೂ ಮಾಡಿಲ್ಲ. ಹಾಗಾಗಿ ನಮ್ಮ ಮುಂದಿನ ಹೋರಾಟ SC/ST ಮತ್ತು TSP ಆಗಿರ್ತದೆ ಅಂತ ಹೇಳ್ತಾ, ಬಾಬು ಜಗಜೀವನ್ ಅವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳೊಂದಿಗೆ ನಾವು ಈ ಒಂದು ಹೋರಾಟಗಳನ್ನು ಮುನ್ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ. ಜೈ ಹಿಂದ್.